ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಇವತ್ತಿನ ಟಾಪಿಕ್ ಏನು ಗೊತ್ತಾ ಸ್ನೇಹಿತರೆ, ಬಹುತೇಕ ಜನ ನಮ್ಮ ಭಾರತ ದೇಶದಲ್ಲಿ ಒಂದು ಸಫರ್ ಪಡ್ತಾ ಇರ್ತಕ್ಕಂಥ ಒಂದು ಮೇನ್ ಪ್ರಾಬ್ಲಮ್ ಏನಂತಂದರೆ ಹೈಪರ್ ಆಸಿಡಿಟಿ ಆ್ಯಂಡ್ ಒಂದು ಗ್ಯಾಸ್ಟ್ರೈಟಿಸ್. ಇದನ್ನು ಗ್ಯಾಸ್ಟ್ರಿಕ್ ಅಂತಲೂ ಕೂಡ ಕರೀತಾರೆ. ಆರೋಗ್ಯವೇ ಭಾಗ್ಯ. ನಾವು ಎಷ್ಟೇ ಸಂಪತ್ತನ್ನು ಏನೇ ಸಂಪಾದನೆ ಮಾಡಿದ್ರು ಕೂಡ ಆರೋಗ್ಯ ಅನ್ನೋದು ಚೆನ್ನಾಗಿಲ್ಲ ಅಂದಾಗ ನಾವು ಅದನ್ನು ಅನುಭವಿಸಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಏನೇ ಮಾಡಿದ್ರು ಕೂಡ ಹೊಟ್ಟೆಗಾಗಿ ಬಟ್ಟೆಗಾಗಿ ಅಂತ ಹೇಳ್ತಾರೆ ಸ್ನೇಹಿತರೆ, ಅದು ಸತ್ಯವಾದ ಮಾತು. ನಾವು ಯಾವುದೇ ಕ್ಷೇತ್ರದಲ್ಲಿ ಏನೇ ಮಾಡ್ತಾ ಇದ್ರು ಕೂಡ ನಮ್ಮ ಆರೋಗ್ಯನೇ ಸರಿ ಇಲ್ಲ ಅಂದಾಗ ನಾವು ಎಷ್ಟು ಕೋಟಿನ ಎಷ್ಟು ರೂಮಲ್ಲಿ ಇಟ್ಟರು ಕೂಡ ಅದನ್ನು ಏನು ಅನುಭವಿಸ್ಲಿಕ್ಕೆ ಏನು ಸಾಧ್ಯ ಅಲ್ವಾ. ಹಾಗಾಗಿ ಇವತ್ತಿನ ಮೇನ್ ಪ್ರಾಬ್ಲಮ್ ಆ್ಯಂಡ್ ಮೇನ್ ಎಲ್ಲರೂ ಕೂಡ ಸಫರ್ ಪಡ್ತಕ್ಕಂತಹ ಪ್ರಾಬ್ಲಮ್ ಗ್ಯಾಸ್ಟ್ರೇಟ್ ಆ್ಯಂಡ್ ಒಂದು ಹೈಪರ್ ಆಸಿಡಿಟಿ. ಬಹುತೇಕ ಎರಡೂ ಕೂಡ ಒಂದೇ. ಹುಳಿ ತೇಗ್ ಬರ್ತಕ್ಕಂಥದ್ದು ಮತ್ತು ಹೊಟ್ಟೆ ಉಬ್ರ ಬರ್ತಕ್ಕಂಥದ್ದು, ಇದೆಲ್ಲದಕ್ಕೂ ಜನ ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಡ್ತಾರೆ. ಸೊ ಆಕ್ಚುಲಿ ಹೊಟ್ಟೆ ಉಬ್ರ ಬರ್ತಕ್ಕಂಥದ್ದು ಬ್ಲೋಟಿಂಗ್ ಅಂತ ಹೇಳ್ತಾರೆ ಅದನ್ನು. ಸೊ ಇವೆಲ್ಲ ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲ ಯಾಕೆ ಬರುತ್ತೆ, ಇದರಿಂದ ರೀಸನ್ ಏನು, ಯಾಕೆ ಬರುತ್ತೆ ಅಂತ ಗೊತ್ತಾದರೆ ಅದನ್ನು ನಾವು ಹೇಗೆ ಅದನ್ನು ನಿಭಾಯಿಸ್ಕೊಳ್ಬೋದು, ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೋದು ಅನ್ನೋದು ಆಬ್ವಿಯಸ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದನ್ನು ಹೇಗೆ ಬರುತ್ತೆ, ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಒತ್ತೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಹೊಸ ವಿಷಯಗಳು ನಿಮಗೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಯಾಕಂದರೆ ಫ್ರೀಯಾಗಿ ಸಿಗ್ತಾ ಇರುವಾಗಲೇ ಯೂಸ್ ಮಾಡ್ಕೊಳ್ಳಿ ಕಂಟೆಂಟ್ಗಳನ್ನ, ವಿಷಯಗಳನ್ನ. ಆಮೇಲೆ ದುಡ್ಡು ಕೊಟ್ಟು ನಾನು ಒಂದು ವಿಷಯನ ನಾನು ಹೇಳೋದು ಮರೆತೆ, ನಾನು ಹೇಳ್ತಾ ಇರ್ತೀನಿ ಅವಾಗವಾಗ. ಒಂದು ವಿಡಿಯೋ ನೋಡ್ತಿದ್ದೆ ಹೀಗೆ ಯೂಟ್ಯೂಬಲ್ಲಿ, ಆ ವಿಡಿಯೋನ ಕ್ಲಿಕ್ ಮಾಡಬೇಕಂದ್ರೆ ನನಗೆ 80 ರೂಪೀಸ್ ಪೇ ಮಾಡಬೇಕಿತ್ತು. ಬಿಕಾಸ್ ಅಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಆ ಚಾನಲ್. ಅಂಥ ಒಂದು ಸಿಚುವೇಶನ್ ಖಂಡಿತ ಅತಿ ಶೀಘ್ರದಲ್ಲೇ ಬರುತ್ತೆ. ಬೇಗ ಸೇವ್ ಮಾಡ್ಕೊಳ್ಳಿ. ಹಾಗೆ ವಿಷಯದ ಕಡೆ ಹೋಗೋಣ ಬನ್ನಿ. ಇಲ್ಲಿ ನಮಗೆ ಒಂದು ಭಗವಂತ ಒಂದು ಹೊಟ್ಟೆನ ಒಂದು ನಮಗೆ ಚೀಲದ ಥರ ಸೃಷ್ಟಿ ಮಾಡಿರ್ತಾನೆ. ಸೊ ಅದಕ್ಕೆ ಒಂದು ಸೇಫ್ಟಿಗೆ, ಒಂದು ಪ್ರೊಟೆಕ್ಷನ್ಗೆ ಅಂತ ಮೆಲೋಸ್ ಅನ್ನೋ ಒಂದು ಇರುತ್ತೆ. ಅದು ನಮ್ಮನ್ನು ಲೇಯರ್ ಇರುತ್ತೆ ಅಲ್ವಾ, ಅದು ಒಂದು ಚರ್ಮದ ಥರ ನಮ್ಮನ್ನು ರಕ್ಷಣೆ ಮಾಡ್ತಾ ಇರುತ್ತೆ. ಸೊ ನಮಗೆ ಆ್ಯಸಿಡ್ ಎಷ್ಟು ರಿಲೀಸ್ ಆಗುತ್ತೋ, ಎಷ್ಟು ಅದನ್ನು ನಮಗೆ ತಡ್ಕೊಳ್ಳೋ ಶಕ್ತಿ ಇರೋದು, ಅದನ್ನು ಡೈಜೆಸ್ಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಮಿಕ್ಕಿದ್ದು ಆ್ಯಸಿಡ್ ಹೊರಗಡೆ ಹಾಕಲೇಬೇಕು, ಅದ್ರ ಗುಣನೇ ಅದು. ಸೊ ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಒಂದು ಇದಕ್ಕೇನಂತ ಅಂತ ಹೇಳ್ತಾ ಅಂದರೆ ಕಂಡೀಷನ್ ರಿಫ್ಲೆಕ್ಷನ್ ಮತ್ತು ಅನ್ಕಂಡೀಷನ್ ರಿಫ್ಲೆಕ್ಷನ್. ಕಂಡೀಷನ್ ರಿಫ್ಲೆಕ್ಷನ್ ಅಂತ ಅಂದರೆ ನಿಮಗೆ ಊಟ ಇದೆ, ಇಲ್ಲಿ ಎಲ್ಲ ಊಟ ನೋಡ್ತಿದ್ದೀರಾ, ಊಟ ಕೈಯಲ್ಲಿ ತಗೊಂಡಿದ್ದೀರಾ, ಊಟ ಮಾಡಬೇಕು. ಸೊ ಆ್ಯಸಿಡ್ ಹೊರಗಡೆ ಬರ್ತಾ ಇದೆ ನಿಮಗೆ. ಸೊ ಅಲ್ಲಿ ಜೀರ್ಣಿಸ್ಕೊಳ್ಳೋ ಶಕ್ತಿ ತಗೊಳ್ತಾ ಇದೆ, ಹೊಟ್ಟೆಗೆ ಊಟ ಹೋಗಬೇಕಾಗಿದೆ. ಸೊ ಅನ್ಕಂಡೀಷನ್ ರಿಫ್ಲೆಕ್ಷನ್ ಏನಂತ ಅಂದರೆ ಜಸ್ಟ್ ನಿಮಗೆ ಅಲ್ಲಿ ಊಟದ ನಾನು ಚಪಾತಿ, ರೈಸ್ ಅಥವಾ ಇಡ್ಲಿ, ಸಾಂಬಾರು ಇದನ್ನು ಹೇಳ್ತಾ ಇದ್ದೀನಿ, ನಿಮಗೆ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ. ಸೊ ಬಾಯಿಂದ ನೀರು ಹೊರಗಡೆ ಬರ್ತಾ ಇದೆ, ನಿಮಗೆ ಒಂದು ರಿಫ್ಲೆಕ್ಷನ್, ಒಂದು ಆ್ಯಸಿಡ್ ಹೊರಗಡೆ ಬರ್ತಾ ಇದೆ, ನೀವು ಊಟನ ತಗೊಳ್ಬೇಕು. ಸೊ ನಾನು ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು, ಅರ್ಥ ಆಗೋ ರೀತಿ ಹೇಳಬೇಕಂತ ಅಂದರೆ, ನೀವು ಒಂದು 100 ಗ್ರಾಮ್ ರೈಸ್ ತೊಗೊಂಡಿದ್ದೀರಾ, ದಾಲ್ ಅಥವಾ ಏನೋ ಒಂದು ಸಾಂಬಾರ್, ಅದು ಒಂದು 30% ಒಂದು ಇದೆ ಅಂತ ಅಂದ್ಕೊಳ್ಳಿ. ಸೊ ಅದನ್ನೆಲ್ಲ ಒಂದು ಜೀರ್ಣಿಸ್ಕೊಳ್ಳೋದಕ್ಕೆ ಆ್ಯಸಿಡ್ ಒಂದು 30% ಇದೆ ಅಂತಲೇ ಅಂದ್ಕೊಳ್ಳಿ. ಸೊ ಅಕಸ್ಮಾತ್ ನಿಮ್ಮ ಆ್ಯಸಿಡ್ ಒಂದು 50 ಆ್ಯಂಡ್ 60% ರಿಲೀಸ್ ಆಗಿದೆ ಅಂತ ಅಂದರೆ ಅದು 30% ಮಾತ್ರ ಆ್ಯಸಿಡ್ ಅರ್ಗಿಸ್ಕೊಂಡಿದೆ. ಸೊ ಇನ್ನು ಮಿಕ್ಕಿದ್ದನ್ನು ಅದು ಹೊರಗಡೆ ಹಾಕಬೇಕು. ಆದರೆ ಎಸ್ಕೇಪ್ ಆಗೋದೇ ಕೆಲಸ. ಅದು ಹೊರಗಡೆ ಹಾಕಬೇಕು ಅಂತಂದ್ರೆ ಏನು, ಅದು ಇಲ್ಲಿ ರಿಮೂವ್ ಆಗುತ್ತೆ. ಸೊ ಎದೆ ಉರಿ ಬರ್ತಕ್ಕಂಥದ್ದು, ಮತ್ತು ಇಲ್ಲಿಗೆ ಬಂತು ಅಂದರೆ ಹುಳಿ ತೇಗು ಬರ್ತಕ್ಕಂಥದ್ದು, ಇದ್ರ ಗುಣ ಇದು. ಸೊ ನಾವಿಲ್ಲಿ ಟೋಟಲಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ನಾವು ಮೇನ್ ರೀಸನ್ ಏನು ಅಂದ್ಕೊಂಡಿರ್ತೀವಿ, 1982 ಇಸ್ವಿಯಿಂದ ಇತ್ತೀಚೆಗೆ ಒಂದು ನಮ್ಮಲ್ಲಿ ಇರ್ತಕ್ಕಂಥದ್ದು ಸರಿಯಾದ ಊಟದ ಕ್ರಮ, ಮತ್ತು ಅತಿಯಾದ ಹುಳಿ ತಿಂತಕ್ಕಂಥದ್ದು, ಅತಿಯಾದ ಖಾರ ತಿಂತಕ್ಕಂಥದ್ದು, ಮತ್ತು ಜಂಕ್ ಫುಡ್ ತಿಂತಕ್ಕಂಥದ್ದು, ಅತಿಯಾದ ಸಿಹಿ ಅಂಶ ತಿಂತಕ್ಕಂಥದ್ದು, ಮತ್ತು ಅತಿಯಾದ ಒಂದು ನೀರು ಕುಡಿತಾ ಇರ್ತಕ್ಕಂಥದ್ದು, ಇದೆಲ್ಲ ಪ್ರಾಬ್ಲಮ್ ಮೇನ್ ರಿಫ್ಲೆಕ್ಟ್ ಆದರೂ ಕೂಡ, ನಾವು ಸರಿಯಾದ ಟೈಮ್ಗೆ ಊಟ ಮಾಡದೇ ಇದ್ರೂ ಕೂಡ ನಮ್ಮಲ್ಲಿ ಹೈಪೋರ್ ಅನ್ನೋ ಒಂದು ಇನ್ಫೆಕ್ಷನ್ ಆಗ್ತಕ್ಕಂಥದ್ದು. ಸೊ ಹೆಚ್ ಪೈಲೋರಿ ಅನ್ನೋ ಒಂದು ಇನ್ಫೆಕ್ಷನ್ ಹೊರಗಡೆ ನಮಗೆ ಕ್ರಿಯೇಟ್ ಆದಾಗ ಆ ಒಂದು ಈ ಆ್ಯಸಿಡಿಟಿ ಒಂದು ನಾವು ಹೈಪರ್ ಆಸಿಡಿಟಿ ಅಥವಾ ಒಂದು ಗ್ಯಾಸ್ಟ್ರೈಟ್ನ ನಾವು ಅನುಭವಿಸ್ತಕ್ಕಂತಹದನ್ನ ಮಾಡಬೇಕಾಗುತ್ತೆ. ಪ್ಯಾರಿ ಮಾರ್ಷಲ್ ಆ್ಯಂಡ್ ರೋಬಿನ್ ವಾರನ್ ನಮ್ಮ 1902 ಇಸ್ವಿನಲ್ಲಿ ಕಂಡಿರ್ತಕ್ಕಂತಹ ಒಂದು ಹೈಪರ್ ಒಂದು ಇನ್ಫೆಕ್ಷನ್ನ ಇದರಿಂದ ಬರುತ್ತೆ ಅಂತ ಕಂಡು ಹಿಡಿದಿದ್ದಾರೆ. ಸೊ ಹಾಗಾದರೆ ಇದರಿಂದ ನಾವು ಹೇಗೆಲ್ಲ ಪಾರಾಗ್ತಕ್ಕಂತಹದ್ದು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ನಿಮಗೆ ಗ್ಯಾಸ್ಟ್ರಿಕ್ ಅನ್ನೋದು, ಒಂದು ಆ್ಯಸಿಡ್ ಅನ್ನೋದು ನಿಮಗೆ ಗ್ಯಾಸ್ಟ್ರಿಕ್ ಹೊರಗಡೆ ಹಾಕಬೇಕು ಅನ್ನೋದು ಎಲ್ಲಿಂದ ಬರುತ್ತೆ? ಸೊ ಫಸ್ಟು ಮೈಂಡಿಗೆ ಬರಬೇಕು, ಮೈಂಡ್ ರಿಫಿಕವ್ ಆಗಬೇಕು. ಮೈಂಡಿಗೆ ಬರಬೇಕು ಅಂತ ಅಂದರೆ ಏನು ಮಾಡಬೇಕು ಅಂತ ನಾವು ಅದಕ್ಕೆ ಹೇಳಿದ್ದು, ವಾಟ್ ಎವರ್ ಈಟಿಂಗ್.
ಸೊ ನಾವು ಊಟ ಮಾಡ್ತಾ ಇರಬೇಕಾದ್ರೆ ಏನೋ ಯೋಚನೆ ಮಾಡ್ಕೊಂಡು ಊಟ ಮಾಡ್ತಕ್ಕಂಥದ್ದು, ಮತ್ತು ಯಾರನ್ನೋ ದ್ವೇಷ ಮಾಡ್ತಾ ಯಾರನ್ನೋ ಬೈಕೊಂಡು ಊಟ ಮಾಡ್ತಕ್ಕಂಥದ್ದು, ನೀವು ಏನನ್ನ ಯೋಚನೆ ಮಾಡ್ತಾ ಇರ್ತೀರೋ ನೀವು ಏನನ್ನ ತಿಂತಾ ಇರ್ತೀರೋ ಅದೇ ಒಳಗಡೆ ಹೋಗ್ತಾ ಇರುತ್ತೆ. ಸೊ ನೀವು ಊಟ ಜಸ್ಟ್ ಮಾಡ್ತಿದ್ದೀರಾ, ನೀವು ಏನು ಮೈಂಡಲ್ಲಿ ಥಿಂಕ್ ಮಾಡ್ತಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಹೇಳೋದು ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್. ಸೊ ನಾವು ಥಿಂಕ್ ಸಬ್ಕಾನ್ಸಿಯಸ್ ಮೈಂಡ್, ನಾವು ಏನನ್ನ ಯೋಚನೆ ಮಾಡ್ತಾ ಇರ್ತೀವೋ ಅದೇ ನಾವು ಪ್ರತಿಯೊಂದನ್ನು ಕೂಡ ಸ್ವೀಕರಿಸ್ತಾ ಇರ್ತೀವಿ. ನಾವು ಕುಡಿಯೋ ನೀರಿಂದ ಹಿಡಿದು ನಾವು ಊಟ ತಿನ್ನೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ರಿಫ್ಲೆಕ್ಟ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ನಾವು ಹೇಗೆ ಒಂದು ಸಂತೋಷದಿಂದ ಖುಷಿಯಿಂದ ಆ ಊಟನೂ ಕೂಡ ಊಟ ಮಾಡಬೇಕಂತೆ, ಪ್ರತಿಯೊಂದು ಇನ್ಕ್ಲೂಡ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಾವೇನು ಗೊತ್ತಾ, ನಾವು ಒಂದು ಮೈಂಡಿಗೆ ಗೊತ್ತಾಗ್ಬಿಡುತ್ತೆ. ನೀವೊಂದು 8 ತಿಂಡಿ ಮಾಡ್ತೀರಾ ಅಂತಂದರೆ ಆ 8 ಆ್ಯಸಿಡ್ ರಿಲೀಸ್ ಸ್ಟಾರ್ಟ್ ಆಗುತ್ತೆ. ಸೊ ನೀನು 8 ಟಿಫನ್ ತಿಂಡಿ ಮಾಡ್ತೀಯಾ ಮಾಡಲ್ವಾ ಅದು ನನಗೆ ಗೊತ್ತಿಲ್ಲ, ಒಟ್ಟಲ್ಲ ಆ ಹೊಟ್ಟೆ ಆ ಟೈಮಿಗೆ ಹಶ್ವಾಗ್ತಾ ಇರುತ್ತೆ, ಹೊಟ್ಟೆ ಗೊಡ ಅಂತ ಇರುತ್ತೆ. ಇಂತಹ ಅನುಭವಗಳನ್ನ ನೀವು ಅನುಭವಿಸ್ತಿರ್ತೀರ. ಸೊ ಕೆಲವೊಂದು ಟೈಮ್ ನೀವು ಹೊರಗಡೆ ಹೋಗಿರ್ತೀರಾ, ದೇವಸ್ಥಾನಕ್ಕೆ ಹೋಗಿರ್ತೀರಾ, ಅಥವಾ ಮತ್ತೆಲ್ಲೋ ಹೋಗಿರ್ತೀರಾ. ಆ ಸಮಯಕ್ಕೆ ನೀವು 8 ತಿಂಡಿ ತಿಂತ ಹಾಕಂಥದ್ದನ್ನು ಮತ್ತೆ 11 ಗಂಟೆಗೆ ತಿಂಡಿ ತಿಂದರೆ ಏನಾಗುತ್ತೆ, ಆಲ್ರೆಡಿ ಆ್ಯಸಿಡ್ ರಿಲೀಸ್ ಆಗಿರುತ್ತೆ, ಮತ್ತು 11 ಗಂಟೆಗೂ ಕೂಡ ಆ್ಯಸಿಡ್ ರಿಲೀಸ್ ಆಗುತ್ತೆ. ಆವಾಗ ಗ್ಯಾಸ್ಟ್ರಿಕ್, ಎದೆ ಉರಿ ಬರ್ತಕ್ಕಂಥದ್ದು, ಬ್ಲೋಟಿಂಗ್ ಆಗ್ತಕ್ಕಂಥದ್ದು, ಮತ್ತು ಹೊಟ್ಟೆ ಉಬ್ರ ಬರ್ತಕ್ಕಂಥದ್ದು, ಸುಸ್ತಾಗ್ತಕ್ಕಂಥದ್ದು, ಮತ್ತು ಯಾವುದೇ ಕೆಲಸದಲ್ಲಿ ಒಂದು ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು, ಇವೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ಸಂದರ್ಭ ಬರುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಹೆಚ್ ಪೈಲೋರಿ ಏನಿರುತ್ತೆ, ಆ್ಯಸಿಡ್ ರಿಲೀಸ್ ಆಗುತ್ತೆ, ಆ ಡೆವಲಪ್ಗೆ ಬೇಕಾಗಿರ್ತಕ್ಕಂಥವುದೆಲ್ಲ ಸಿಗ್ತವೆ. ಕೆಲವೊಂದು ಜನಗಳಿಗೆ ಆ ಒಂದು ಪ್ರತಿಯೊಂದು ಇದ್ರೂ ಕೂಡ, ಒಂದು ಹೆಚ್ ಪೈಲೋರಿ ಇನ್ಫೆಕ್ಷನ್ ಇದ್ರೂ ಕೂಡ ಅವ್ರಿಗೆ ಬೆಳವಣಿಗೆಗೆ ಸಿಗ್ತಕ್ಕಂತಹದ್ದು ಸಿಗ್ತಿರಲ್ಲ. ಬಿಕಾಸ್ ಅವರ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು, ಅವರ ಒಂದು ಒಳ್ಳೆ ಆಹಾರ ಕ್ರಮವಾಗಿರ್ಬೋದು, ಹೀಗೆ ಒಂದು ಹೆಚ್ಚೆಚ್ಚು ನೀರನ್ನ ಕುಡಿತಕ್ಕಂತಹದ್ದು, ಮತ್ತು ಟೈಮ್ ಟು ಟೈಮ್ ಊಟ ಮಾಡ್ತಕ್ಕಂತಹದ್ದು, ಇವೆಲ್ಲವನ್ನು ಕೂಡ ಒಂದು ಗ್ಯಾಸ್ಟ್ರೈಟಿಕ್ ಅಂತಾನೆ ಕೂಡ ಕರೀತಕ್ಕಂಥದ್ದು, ಅಥವಾ ಹೈಪೋ ಅಥವಾ ಹೈಪರ್ ಆ್ಯಸಿಡಿಟಿ, ಇವೆಲ್ಲವೂ ಕೂಡ ಆಲ್ಮೋಸ್ಟ್ ಒಂದೇನೆ ಅಂತಾನೆ ಹೇಳ್ಬೋದು. ಹಾಗಾದರೆ ಇದನ್ನೆಲ್ಲ ಹೇಗೆ ಪಾರಾಗ್ತಕ್ಕಂಥದ್ದು ತಿಳ್ಕೊಳ್ಳೋಣ ಬನ್ನಿ. ಹಾಗಾದರೆ ಇಷ್ಟೆಲ್ಲ ಸಮಸ್ಯೆಗಳನ್ನ ನೋಡ್ತಕ್ಕಂಥದ್ದು ನಮಗೆ ಆ್ಯಸಿಡಿಟಿ, ಹೈಪರ್ ಆ್ಯಸಿಡಿಟಿ, ಹೈಪೋ ಅಥವಾ ಈ ಒಂದು ಗ್ಯಾಸ್ಟ್ರೈಟಿಸ್, ಈ ಥರ ಎಲ್ಲವನ್ನ ಸಮಸ್ಯೆಗಳನ್ನ ನಾವು ಎದುರಿಸ್ತಕ್ಕಂಥದ್ದು. ಇದಕ್ಕೆ ಒಂದು ನಾವು ನಾನಾ ರೀತಿ ಕಾರಣಗಳನ್ನ, ಈ ಕಾಯಿಲೆ ಎಲ್ಲ ಪ್ರತಿಯೊಂದು ಈ ಒಂದು ನೆಗ್ಲಿಜೆನ್ಸ್ ನೀವು ಮಾಡ್ತಕ್ಕಂಥದ್ರಿಂದ ನಾನಾ ರೀತಿ ಕಾಯಿಲೆಗಳಿಗೆ ಈಡಾಗ್ತಕ್ಕಂಥದ್ದು. ಆಲ್ಮೋಸ್ಟ್ ಏನು ಗೊತ್ತಾ ಸ್ನೇಹಿತರೆ, ಈ ಒಂದು ಎದೆ ಉರಿ, ಹೊಟ್ಟೆ ಉಬ್ರ, ಮತ್ತು ಹೊಟ್ಟೆ ಹಸಿವಾಗದೇ ಇರ್ತಕ್ಕಂಥದ್ದು ಎಲ್ಲ ಯೂಶಲಿ ಎಲ್ರಿಗೂ ಗೊತ್ತಾಗುತ್ತೆ ಇದು ಗ್ಯಾಸ್ಟ್ರಿಕ್ ಅಂತ. ಸೊ ಹೋಗೋದು ಆ್ಯಂಟಿಬಯೋಟಿಕ್ ತಗೊಳ್ತಕ್ಕಂಥದ್ದು, ಸುಮ್ಮನೆ ಆಗ್ತಕ್ಕಂಥದ್ದು. ಹೆಚ್ಚಿನದಾಗಿ ಇದನ್ನ ಒಂದು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದು ತುಂಬ ಜನ ಕಡಿಮೆ. ಹಾಗಾದರೆ ಇದಕ್ಕೆ ಹೇಗೆಲ್ಲ ನಾವು ಒಂದು ಅಂಶಗಳನ್ನ ಅಳವಡಿಸ್ಕೊಂಡ್ರೆ ಇದರಿಂದ ಪಾರ್ ಆಗಬಹುದು, ಹೊಟ್ಟೆ ಉಬ್ರ ಅಥವಾ ಒಂದು ಗ್ಯಾಸ್ಟ್ರೈಟಿಕ್ಸ್ ಅಥವಾ ಒಂದು ಹೈಪರ್ ಆ್ಯಸಿಡಿಟಿ, ಇದರಿಂದ ನಾವು ಹೇಗೆಲ್ಲ ಪಾರ್ ಹೋಗೋದು ಅನ್ನೋದನ್ನು ಒಂದು 5 ಪಾಯಿಂಟ್ಗಳನ್ನ ಹೇಳ್ತೀನಿ. ದಯವಿಟ್ಟು ಇದನ್ನೆಲ್ಲ ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗೂ ಕೂಡ ಒಂದು ಒಳ್ಳೆ ಅತ್ಯುನ್ನತವಾದಂತಹ ಜೀವನವನ್ನು ನೀವು ಮಾಡ್ಬೋದು. ಟೈಮಿಂಗ್ಸ್ ಫಸ್ಟ್ ಏನು ಗೊತ್ತಾ, ಫಸ್ಟ್ನೇ ಪಾಯಿಂಟು, ನೀವು ಟೈಮಿಂಗ್ಸ್ನ ಕರೆಕ್ಟಾಗಿ ಫಾಲೋ ಅಪ್ ಮಾಡಿ. ಇವತ್ತು 8:30ಗೆ ತಿನ್ನೋ ತಿಂಡಿನ 11 ತಿಂತಕ್ಕಂಥದ್ದು. ನಾನು ಆಲ್ರೆಡಿ ಹೇಳಿದೆ, 8:30ಗೆ ನಿಮ್ಮ ಹೊಟ್ಟೆಯಲ್ಲಿ ಆ್ಯಸಿಡ್ ರಿಲೀಸ್ ಆಯಿತು, ಮತ್ತು 9ಗೂ ಕೂಡ ನೀವು ಊಟ ಹಾಕ್ಕೊಂಡಿದ್ದೀರಾ, ಆವಾಗಲೂ ಕೂಡ ಆ್ಯಸಿಡ್ ರಿಲೀಸ್ ಆಯಿತು. ಆವಾಗ ನಿಮಗೆ ಎಷ್ಟೇ ಆ್ಯಸಿಡ್ ಬೇಕೋ ಅಷ್ಟೇ ಆ್ಯಸಿಡ್ನ ಜೀರ್ಣಶಕ್ತಿ ತಗೊಳುತ್ತೆ, ಇನ್ನು ಮಿಕ್ಕಿದ್ದನ್ನು ಹೊರಗೆ ಹಾಕಬೇಕಾಗುತ್ತೆ, ಅದು ಎಸ್ಕೇಪ್ ಆಗೋದೇ ಅದ್ರ ಗುಣ ಆಗಿರುತ್ತೆ. ಹಾಗಾಗಿ ನೀವು ಟೈಮಿಂಗ್ಸ್ನ ಫಾಲೋ ಅಪ್ ಮಾಡಿ. ಫಸ್ಟು ಆ ಟೈಮಿಂಗ್ಸ್ನ 8:30 ಮತ್ತು ಮಧ್ಯಾಹ್ನ ಮತ್ತು ನೈಟು ನೀವು ಯಾವ ಟೈಮಿಂಗ್ಸ್ಗೆ ಊಟ ಮಾಡ್ತಿರ್ತೀರಾ ಆ ಟೈಮಿಂಗ್ಸ್ನ ಕ್ಯಾಚ್ ಮಾಡೋದ್ರಿಂದ ನಿಮ್ಮ ಯಾವುದೇ ರೀತಿ ಒಂದು ಕಂಫರ್ಟ್ಸ್ ಅಲ್ಲಿ ರಿಲೀಸ್ ಆಗ್ತಕ್ಕಂತಹ ಒಂದು ಶಕ್ತಿ ಇರುತ್ತೆ, ಅಲ್ಲಿ ಫೈಬರ್ ಇರುತ್ತೆ. ಸೊ ನೆಕ್ಸ್ಟು ನೀರು ಕುಡಿತಕ್ಕಂತಹದ್ದು ಏನಂತಂದರೆ ಮೇನ್ ಇಂಪಾರ್ಟೆಂಟು, ಪ್ರತಿಶತ 70% ನಮ್ಮ ದೇಹದಲ್ಲಿ ನೀರಿರುತ್ತೆ. ಸೊ ಊಟದ ಮಧ್ಯದಲ್ಲಿ ನೀರು ಕುಡಿತಕ್ಕಂಥದ್ದಾಗಿರ್ಬೋದು, ಈ ಥರದನ್ನು ಮಾಡಬಾರ್ದು. ಊಟಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚಿತವಾಗಿ ನೀರನ್ನು ಕುಡಿಯೋದ್ರಿಂದ ನಮ್ಮ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಸೊ ಊಟದ ಮಧ್ಯದಲ್ಲಿ ನೀರು ಕುಡಿತಾನೆ ಇದ್ದರೆ ಆ್ಯಸಿಡ್ ನಮಗೆ ರಿಲೀಸ್ ಆಗ್ತಾನೆ ಇರುತ್ತೆ, ಯಾವುದೇ ರೀತಿ ನಮಗೆ ಫೈಬರ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅರ್ಧ ಗಂಟೆ ನೆನಪು ಮಾಡ್ಕೊಂಡು ಊಟ ಆದಮೇಲೆ ಅರ್ಧ ಗಂಟೆಗೊಮ್ಮೆ ನೀರು ಕುಡಿತಕ್ಕಂತಹದ್ದು, ಈ ಥರದೊಂದು ಅಭ್ಯಾಸನ ಮಾಡ್ಕೊಳ್ಳಿ. ನೆಕ್ಸ್ಟು ಫೈಬರ್ ಇರ್ತಕ್ಕಂತಹ ಒಂದು ಹಣ್ಣುಗಳನ್ನ, ನಾರಿನಂಶ ಇರ್ತಕ್ಕಂತಹ ಪದಾರ್ಥಗಳನ್ನ ತಿಂತಕ್ಕಂಥದ್ದು. ಬಿಕಾಸ್ ನಿಮ್ಗೆ ಅರ್ಥ ಆಗ್ಬೇಕಂತಂದರೆ, ನಿಮಗೆ ತೆಂಗಿನದು ಇದು ಬರುತ್ತೆ ಗೊತ್ತಾ, ನಾರು, ಅದನ್ನು ನಾವು ಪಾತ್ರೆ ತೊಳೆಯೋದಕ್ಕೆ ಅಥವಾ ಮತ್ತೊಂದಕ್ಕೆಲ್ಲ ಯೂಸ್ ಮಾಡ್ತಿರ್ತೀವಿ. ಅದು ಹೇಗೆಲ್ಲ ಕ್ಲೀನ್ ಮಾಡುತ್ತೆ, ಹಾಗೆ ನಾರಿನಂಶ ಕೂಡ ನಮ್ಮ ಹೊಟ್ಟೆನಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ಕ್ಲೀನ್ ಮಾಡುತ್ತೆ. ಸೊ ಈ ನಾರಿನಂಶ ಇರ್ತಕ್ಕಂಥ ಒಂದೊಳ್ಳೊಳ್ಳೆ ನ್ಯೂಟ್ರಿಷನ್ ಇರ್ತಕ್ಕಂತಹ ಒಂದು ನಮಗೆ ನ್ಯಾಚುರಲಿಟಿ ಸಿಗ್ತಕ್ಕಂಥ, ಇವಾಗೆಲ್ಲ ಟ್ರೆಂಡ್ ಬಿಡಿ ಬಂದಿದೆ, ಒಂದು ಡ್ಯಾಗ್ರನ್ ಅಂತೆ, ಕಿವಿ ಹಣ್ಣು, ಅವೆಲ್ಲ ಬಿಟ್ಬಿಡಿ. ಏನು ಗೊತ್ತಾ, ವೆಲ್ಡರ್ ಇಲ್ಲಿ ಕಾಮನ್ ಮ್ಯಾನ್ಗಳೆಲ್ಲ ತೊಗೊಂಡು ಹೋಗ್ತಿರ್ತಾರೆ
ಹೇಳ್ತಾರಲ್ಲ ಅಂತಹ ಹಣ್ಣುಗಳನ್ನು ಪರ್ಚೇಸ್ ಮಾಡಿ. ನೀವು ಒಳ್ಳೆ ಸೂಪರ್ ಮಾರ್ಕೆಟಲ್ಲಿ ಅವರೆಲ್ಲ ಏನಿಲ್ಲ ಕೆಮಿಕಲ್, ಇವತ್ತೆಲ್ಲ ಬಿಡಿ ಕೆಮಿಕಲ್ಸ್ ಹಾಕೇನೆಲ್ಲ ಹಣ್ಣು ಬೆಳೀತಾ ಇರೋದು, ಬಟ್ ಅವ್ರು ಇನ್ನೂ ಕೆಮಿಕಲ್ಸ್ ಹಾಕಿ ಫ್ರೆಶ್ ಆಗಿ ನಿಮಗೆ ಅಟ್ರಾಕ್ಟ್ ಆಗೋ ರೀತಿ ಮಾಡಿರ್ತಾರೆ. ಸೊ ವೈಲ್ಡ್ ಮ್ಯಾನ್ಗಳು ಮಾಡ್ತಕ್ಕಂತಹದನ್ನ ನೀವು ತಗೊಳ್ಳೋದ್ರಿಂದ ಅವು ಫ್ರೆಶ್ ಆಗಿರುತ್ತೆ, ಮತ್ತು ಅವ್ರಿಗೂ ಕೂಡ ಒಂದು ದಾರಿ ಆಗುತ್ತೆ, ಅವ್ರಿಗೂ ಕೂಡ ಒಂದು ಜೀವನಕ್ಕೆ ಒಂದು ಒಳ್ಳೆ ದಾರಿ ಅಥವಾ ಒಂದು ಒಳ್ಳೆ ಜೀವನ ಶೈಲಿ ಸಿಗುತ್ತೆ. ಹಾಗಾಗಿ ನಾನು ಒಳ್ಳೊಳ್ಳೆ ಹೈ ಲೆವೆಲಲ್ಲಿ ಹಣ್ಣು ಹೇಳ್ತಿಲ್ಲ, ನಿಮಗೆ ನ್ಯಾಚುರಲಿ ಏನೇನು ಸಿಗುತ್ತೆ ಅಂಥ ಹಣ್ಣನ್ನು ನೀವು ಸ್ವೀಕರಿಸಿ. ಯಾಕಂದರೆ ಅರ್ಧ ಗಂಟೆ ಮುಂಚಿತವಾಗಿ ಹಣ್ಣು ತಿನ್ನೋದ್ರಿಂದ ಒಳ್ಳೆಯದು, ಯಾಕಂದರೆ ಫೈಬರ್ ಕಂಟೆಂಟ್ ನಮಗೆ ಸಲೀಸವಾಗಿ ಹೋಗ್ತಕ್ಕಂಥದ್ದು. ಸೊ ನೀವು ಊಟಕ್ಕಿಂತ ಮುಂಚೆ ಏನಾದರೂ ನಾವು ಲೆಫ್ಟ್ ಆ್ಯಂಡ್ ರೈಟ್ ಅಂತ ಹೇಳ್ತೀವಿ, ನೀವು ಸಲೀಸು ಊಟ ಅದು ಹೆಚ್ಚು ಕಡಿಮೆ 23ರಿಂದ 25 ಬಾಯಿಂದ ನಮಗೆ ಮೋಷನ್ ಹೋಗೋದಕ್ಕೆ ಇರೋದು. ಸೊ ಸಲೀಸವಾಗಿ ನಮ್ಗೆ ಹೋಗಬೇಕು ಅಂತ ಅಂದರೆ ಜೀರ್ಣಶಕ್ತಿ, ನೀವು ಊಟಕ್ಕಿಂತ ಮುಂಚೆನೇ ಹಣ್ಣು ತಿಂದುಬಿಟ್ರೆ ಅಲ್ಲಿ ಹೋಗಿಬಿಟ್ಟಿರುತ್ತೆ ಸಲೀಸಾಗಿ. ಮತ್ತು ನಿಮಗೆ ಮಲ ವಿಸರ್ಜನೆ ಕೂಡ ತುಂಬ ಸ್ಮೂತಾಗಿ ಆಗಬೇಕು ಅಂತಂದರೆ ಊಟಕ್ಕಿಂತ ಮುಂಚೆ ನಿಮಗೆ ಯಾವುದು ನಿಮ್ಮ ದೇಹಕ್ಕೆ ಯಾವುದು ಅಡ್ಜಸ್ಟ್ ಆಗುತ್ತೋ ಆ ಹಣ್ಣನ್ನು ಸ್ವೀಕರಿಸಿ, ತುಂಬ ಕಡಿಮೆನಲ್ಲೇ ಸ್ವೀಕರಿಸಿ. ಒಳ್ಳೊಳ್ಳೆ ನ್ಯಾಚುರಿಟಿ ಯಾವ್ಯಾವ ಸಿಗುತ್ತೆ ಇವಾಗೆಲ್ಲ ಬರ್ತಾವಪ್ಪ, ಡ್ರ್ಯಾಗನ್ ಫ್ರೂಟ್ ಅದೇನೇನೋ ನೇಮ್ಗಳೆಲ್ಲ ಇದ್ದಾವೆ, ಅಂಥವನ್ನೆಲ್ಲ ಬಿಟ್ಟು ನ್ಯಾಚುರಲಿ ನಿಮಗೇನಿದೆ ಫೈಬರ್, ನಿಮಗೆ ಯಾವುದಿದೆ ಸೊಪ್ಪು ತರಕಾರಿ ಹಣ್ಣು, ನಿಮ್ಮ ನ್ಯಾಚುರಲಿಟಿ ಏನಿದೆ, ನಿಮ್ಮ ದೇಹಕ್ಕೆ ಹುಳಿ ಅಂಶ ಇರ್ತಕ್ಕಂಥ ಹಣ್ಣನ್ನು ತಿನ್ನಬಹುದಾ ಅಂತ ನೀವು ಕೇಳ್ತೀರಾ. ನಿಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗಿತ್ತು ಅಂತಂದರೆ ತಿನ್ನಿ, ಅದರಿಂದ ಏನೂ ತೊಂದರೆ ಆಗಲ್ಲ. ಅಲ್ಲಿ ಹಣ್ಣಿನ ಫೈಬರ್ ಇರುತ್ತೆ, ಒಂದೊಳ್ಳೆ ನ್ಯೂಟ್ರಿಷನ್ ಇರುತ್ತೆ, ಒಳ್ಳೆ ಪ್ರೋಟೀನ್ ಅಂಶ ಇರುತ್ತೆ, ಅದರಿಂದ ಏನೂ ತೊಂದರೆ ಆಗಲ್ಲ. ಆಲ್ಮೋಸ್ಟ್ ಊಟಕ್ಕಿಂತ ಮುಂಚೆ ಹಣ್ಣು ತಿನ್ನೋದ್ರಿಂದ ನಿಮಗೆ ಉಪಯೋಗ, ಯಾಕಂದರೆ ಊಟ ಆದಮೇಲೆ ಹಣ್ಣು ತಿನ್ನೋದ್ರಿಂದ ನಿಮಗೆ ರುಚಿ ಸಿಗುತ್ತೆ ಹೊರತು ಅದರಲ್ಲಿರ್ತಕ್ಕಂಥ ಉಪಯೋಗ ಏನೂ ಸಿಗಲ್ಲ. ಊಟಕ್ಕಿಂತ ಮುಂಚೆ ಹಣ್ಣು ತಿನ್ನಿ, ಮತ್ತು ನೀರನ್ನು ಕುಡಿ, ಟೈಮಿಂಗ್ಸ್ನ ಫಾಲೋ ಅಪ್ ಮಾಡಿ. ಇಲ್ಲಿ ನಾನು ಕುತ್ಕೊಂಡು ಹೇಳ್ತಕ್ಕಂಥದ್ದು ಸುಲಭ, ಯಾಕಂದರೆ ಆರೋಗ್ಯವೇ ಭಾಗ್ಯ. ನಮಗೆ ನ್ಯಾಚುರಲಿಟಿ ಏನಿದೋ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಗುಣ. ಏನಪ್ಪ ಇವಳು ಕುತ್ಕೊಂಡು ಹೇಳ್ತಾಳೆ, ಇದನ್ನೆಲ್ಲ ನಾವು ಮಾಡೋದಕ್ಕಾಗುತ್ತಾ ಅಂತ ನೀವು ಅನ್ಬೋದು. ಬಿಕಾಸ್ ಇವತ್ತಿನ ಜೀವನದ ಶೈಲಿ ಆಗಿದೆ, ನಾವು ಏನನ್ನ ಫೈಬರ್ ಮಾಡ್ತಕ್ಕಂತಹದ್ದಿದೆ ಅದನ್ನು ನಾವು ಫಾಲೋ ಅಪ್ ಮಾಡಿದ್ರೆ ಒಳ್ಳೆಯ ಆರೋಗ್ಯ ನಮ್ಮದಾಗುತ್ತೆ. ನೆಕ್ಸ್ಟು ಏನಂತ ಅಂದರೆ ಸ್ಟ್ರೆಸ್ ಮೇನ್ ಇಂಪಾರ್ಟೆಂಟ್ ಇದೆ. ಸ್ಟ್ರೆಸ್ ನಾವೇನೋ ಊಟ ಮಾಡ್ಕೊಂಡು ನಾನು ಹಿಂದೆ ಹೇಳಿದೆ, ನಾವು ಸುಖವಾಗಿ ಒಂದು ಒಳ್ಳೆ ರೀತಿ ನಾವು ಊಟ ಮಾಡಬೇಕಂತಂದರೆ ನಮ್ಮ ಮೈಂಡ್ ಸ್ಟ್ರೆಸ್ ಇರ್ತಕ್ಕಂಥದ್ದು, ಯಾವುದೇ ರೀತಿ ಸ್ಟ್ರೆಸ್ ಇರಬಾರ್ದು, ನಮ್ಮ ಕಾಮ್ ಮೈಂಡ್ ಇರಬೇಕು. ಏನೋ ಒಂದು ಸಮಸ್ಯೆ ನಿರೀಕ್ಷಿತವಾಗ ಅಥವಾ ಅನಿರೀಕ್ಷಿತವಾಗಿ ಬಂದುಬಿಟ್ಟು ಅದನ್ನ ಕಾಮಾಗಿ ಏನು ಮಾಡಬೇಕು, ಸಮಸ್ಯೆಯಿಂದ ನನಗೆ ಹೇಗೆ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು. ಯಾಕಂದರೆ ನಾವು ಸ್ಟ್ರೆಸ್ ಇದ್ದಾಗ ಯಾವುದೇ ರೀತಿ ಊಟ ಆಗಲಿ, ಯಾವುದೇ ರೀತಿ ಟೈಮಿಂಗ್ಸ್ ಆಗಲಿ ಏನೂ ಫಾಲೋ ಅಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಲ್ಮೋಸ್ಟ್ ಇದನ್ನು ನಾವು ಹೇಳ್ತೀವಿ ಸೈಕೋಸೊಮೆನ್ ರಿಸೋರ್ ಅಂತ ಹೇಳ್ತೀವಿ. ಸೊ ನಮ್ಮ ಸೈಕಾಲಜಿನಲ್ಲಿ ನಮ್ಮ ಯಾವುದೇ ವಾಟ್ ಎವರ್ ನಮ್ಗೆ ಏನೇ ಮಾಡ್ತಾ ಇದ್ರು ಕೂಡ ನಮ್ಮ ಮೈಂಡ್ ಶಾಂತವಾಗಿದ್ದರೆ ಎಲ್ಲವನ್ನ ಆಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಏನೇ ಒಂದು ಕೆಲಸವನ್ನು ಮಾಡ್ತಾ ಇರಲಿ, ಊಟ ಮಾಡ್ತಾ ಇರಲಿ, ಮತ್ತೊಂದು ಏನೋ ಒಂದು ಮಾಡ್ತಾ ಇರಲಿ, ನಮ್ಮ ಸ್ಟ್ರೆಸ್ ಅನ್ನೋದು ತುಂಬ ಕಾಮ್ ಡೌನ್ ಆಗಿರಬೇಕು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ತುಂಬ ಒಂದು ವ್ಯಾಯಾಮ ಆಗಿರ್ಬೋದು, ಮತ್ತು ಎಕ್ಸಸೈಸ್ ಆಗಿರ್ಬೋದು, ಮತ್ತು ಮೆಡಿಟೇಷನ್ ಆಗಿರ್ಬೋದು, ಇಂತಹವುಗಳಲ್ಲಿ ಒಂದು ಒಳ್ಳೊಳ್ಳೆ ಲೈಫ್ ಸ್ಟೈಲ್ನ ನಾವು ಮಾಡ್ಕೊಳ್ಳೋದ್ರಿಂದ, ಒಳ್ಳೊಳ್ಳೆ ಆಹಾರಗಳನ್ನ, ಒಳ್ಳೊಳ್ಳೆ ಟೈಮಿಂಗ್ಸ್ನ ಫಾಲೋ ಅಪ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಈ ಕಾಯಿಲೆ ಎಲ್ಲ, ಯಾವುದೇ ಕಾಯಿಲೆಯಲ್ಲೂ ಕೂಡ ನೀವು ಮತ್ತೆ ಎಂದೂ ಕೂಡ ಎಚ್ಚೆತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಏನಪ್ಪ ಅವ್ರು ಕುತ್ಕೊಂಡು ಸುಮ್ಮನೆ ಸಿಲ್ಲಿ ಏನೋ ಹೇಳ್ತಿದ್ದಾಳೆ ಅಂತ ನೀವು ಅಂದ್ಕೊಳ್ಬಹುದು, ಬಟ್ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರ ಈ ವಿಡಿಯೋ ಅನ್ವಯಿಸುತ್ತೆ. ಮತ್ತು ನಿದ್ರೆ ವೆರಿ ಇಂಪಾರ್ಟೆಂಟು. ನೀವು ಹೊಟ್ಟೆ ತುಂಬ ನೆಮ್ಮದಿಯಾಗಿ ಸುಖವಾಗಿ ಯಾವುದೇ ಸ್ಟ್ರೆಸ್ ಇಲ್ಲದೇ ಇದ್ದರೂ ಕೂಡ ನಿದ್ರೆ ಬರುತ್ತೆ. ಕಡಿಮೆ ಆದರೂ ಕೂಡ ನಾನು ಯಾವ ವಯಸ್ಸಲ್ಲಿ ಎಷ್ಟೆಷ್ಟು ನಿದ್ದೆ ಮಾಡಬೇಕಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಕಡಿಮೆ ಅಂದರೂ ಕೂಡ ಒಂದು 7 or 8 hours ನಿದ್ರೆ ಮಾಡಿದ್ರೆ ನೀವು ಬೆಳಿಗ್ಗೆ ಮಾರ್ನಿಂಗ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಮತ್ತು ಯಾವುದೇ ರೀತಿ ಸ್ಟ್ರೆಸ್ ಇರಲ್ಲ, ಮತ್ತು ಹೊಟ್ಟೆ ಚೆನ್ನಾಗಿ ಫೈಬರ್, ಹೊಟ್ಟೆ ಆ್ಯಸಿಡ್ ಹೊರಗಡೆ ಬರುತ್ತೆ, ಯಾವುದೇ ರೀತಿ ತೊಂದರೆ ಇರಲ್ಲ. ಕಣ್ಣು ತುಂಬ ನಿದ್ರೆ ಮಾಡಿದ್ರೆ ಯಾವುದೇ ರೀತಿ ಸುಲಭವಾಗಿ ಯಾವುದೇ ರೀತಿ ಸ್ಟ್ರೆಸ್ ಇರಲ್ಲ. ಕಣ್ಣು ತುಂಬ ನಿದ್ರೆ ಮಾಡಿ ಯಾವುದೇ ಸ್ಟ್ರೆಸ್ ಇಲ್ಲ ಅಂದರೆ ಹೊಟ್ಟೆ ತುಂಬ ಒಳ್ಳೆ ಫೈಬರ್ ಇರ್ತಕ್ಕಂಥ, ಒಳ್ಳೆ ನ್ಯೂಟ್ರಿಷನ್ ಇರ್ತಕ್ಕಂಥ ಊಟನ ಮಾಡ್ತಕ್ಕಂಥದ್ದಾಗಿರುತ್ತೆ. ಐ ಹೋಪ್ ಈ 5 ಅಂಶಗಳನ್ನ ನೀವು ಒಂದು ಒಳ್ಳೆ ರೀತಿ ಯೂಸ್ ಮಾಡಿದ್ದೆ ಅದಲ್ಲಿ ಈ ಆ್ಯಸಿಡಿಟಿ ಅಲ್ಲ, ಯಾವುದೇ ಕಾಯಿಲೆ ಬಂದರೂ ಕೂಡ ನೀವು ಎಚ್ಚೆತ್ಕೊಳ್ಬೋದು. ಇದಷ್ಟು ನೀವು ಫಾಲೋ ಅಪ್ ಮಾಡಲಿಲ್ಲ ಅಂದರೆ ಈ ಕಾಯಿಲೆ ಎಲ್ಲ ಮತ್ತೆಂದು ಕಾಯಿಲೆಗಳನ್ನು ಕೂಡ ನೀವು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಐ ಹೋಪ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೇ ಯೂಸ್ಫುಲ್ ಇನ್ಫಾರ್ಮೇಷನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್ ಆಫ್ ಯು. ಗಾಡ್ ಬ್ಲೆಸ್ ಯು. ಆಲ್ ದಿ ಬೆಸ್ಟ್. ಬಾಯ್.